2027 ನಂತರದಲ್ಲಿ ಇವ್ರಿಗೇನಾದರೂ ಅವಕಾಶ ಬರೋದಾದರೆ ಅದು ಖಂಡಿತ ಸುಳ್ಳು. 2027 ಮುಂಚೆ ಇವರು ಚೀಫ್ ಮಿನಿಸ್ಟರ್ ಆದರೆ ಖಂಡಿತ ಇವ್ರಿಗೆ ಸನ್ಮಂಗಳವಾಗುತ್ತೆ ಅಂತೇಳಿ ನಾನು ಒಂದು 8 ತಿಂಗಳು ಮುಂಚೆ ಶ್ರೀತರಾಗಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಚುಕ್ಕಾಣಿಯನ್ನು ನೀಡುವಂಥ ಎಲ್ಲ ಅವಕಾಶಗಳು ಅವ್ರಿಗಿರ್ತಕ್ಕಂಥದ್ದು. ಆದರೂ ಕೂಡ ಅವರೊಂದು ಉನ್ನತವಾಗಿರ್ತಕ್ಕಂಥ ಪದವಿಯನ್ನು ಅಲಂಕರಿಸುವಂತಹ ಎಲ್ಲ ಯೋಗ ಇದೆ ಅಂತೇಳಿ ನಾನು ಕಳೆದ ಒಂದು 9-10 ತಿಂಗಳ ಕೆಳಗಡೆ ನಾನು ಇದನ್ನು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ. ಇನ್ನೊಂದೇನಪ್ಪ ಅಂದರೆ ಆರೋಗ್ಯದ ಸಮಸ್ಯೆ ಕೂಡ 2027 ಫೆಬ್ರವರಿ ನಂತರದಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕೂಡ ಅವ್ರಿಗೆ ಬರಬಹುದಾಗಿರ್ತಕ್ಕಂಥ ಒಂದು ಸೂಚನೆಗಳಿರ್ತಕ್ಕಂಥದ್ದಾಗಿರುತ್ತೆ. ಶ್ರೀ ಗುರುಭ್ಯೋ ನಮಃ. ಹೈಂ ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಆತ್ಮೀಯರೇ, ತಮ್ಮೆಲ್ಲರಿಗೂ ವಿಶೇಷವಾಗಿ ಈ ಒಂದು ಸಂದರ್ಭ ನಮ್ಮ ಕರ್ನಾಟಕದ ರಾಜಕೀಯದ ಬೆಳವಣಿಗೆಯಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳು ಜೊತೆಗೆ ಸ್ಥಿತಿಮಾನ ಮತ್ತು ವಸ್ತುಸ್ಥಿತಿಗೆ ಸಮೀಪದಲ್ಲಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ಈ ಸಂಯುಕ್ತ ಕರ್ನಾಟಕದ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಹಂಚಿಕೊಳ್ಳೋಣ ಅಂತೇಳಿ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೀತಿಯ ಬಂಧುಗಳೇ, ಇನ್ನು ವಿಶೇಷವಾಗಿ 2.5 ವರ್ಷಗಳ ಕಾಲ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ಸ್ಥಿತಿಮಾನ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ಅವರೊಂದು ಉನ್ನತವಾಗಿರ್ತಕ್ಕಂಥ ಪದವಿಯನ್ನು ಅಲಂಕರಿಸುವಂತಹ ಎಲ್ಲ ಯೋಗ ಇದೆ ಅಂತೇಳಿ ನಾನು ಕಳೆದ ಒಂದು 9-10 ತಿಂಗಳ ಕೆಳಗಡೆ ನಾನು ಇದನ್ನು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಒಂದು ನನ್ನ ಚಾನಲಲ್ಲಿ ಹೇಳಿರ್ತಕ್ಕಂಥದ್ದಿದೆ. ಹಾಗಾಗಿ ನಾನು ಅವತ್ತೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೇನೆ. ಶ್ರೀತರಾಗಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಚುಕ್ಕಾಣಿಯನ್ನು ನೀಡುವಂಥ ಎಲ್ಲ ಅವಕಾಶಗಳು ಅವ್ರಿಗಿರ್ತಕ್ಕಂಥದ್ದು. ಆದರೂ ಕೂಡ ಸ್ವಲ್ಪ ಅವರ ಗ್ರಹಗತಿಗಳನ್ನು ನಾವು ಗಮನಿಸಿದಾಗ ಇನ್ನೊಂದೇನಪ್ಪ ಅಂದರೆ, ಮೇಲಾಗಿ ಅವರು ವಿಶೇಷವಾಗಿರ್ತಕ್ಕಂಥ ಒಂದು ದೈವಭಕ್ತಿಯನ್ನು ಹೊಂದಿರತಕ್ಕಂಥವ್ರು, ಮಾತೃಸ್ವರೂಪಿಯಾಗಿರ್ತಕ್ಕಂಥವ್ರು, ತಾಯಿ ಹೃದಯ ಇರತಕ್ಕಂಥವ್ರು. ಅವರ ಮನಸ್ಸು ನೋಡಲಿಕ್ಕೆ ಎಷ್ಟೇ ಕಠಿಣವಾಗಿದ್ದರೂ ಕೂಡ ಅವರು ಒಳಗಡೆ ಇರತಕ್ಕಂಥ ಮನಸ್ಸು, ನಾನು ಕೂಡ ಸಹಜವಾಗಿ ಒಂದಷ್ಟು ಸಮಯ ಹತ್ತಿರದಿಂದ ಬಲ್ಲವನಾಗಿರೋದರಿಂದ ಒಂದಷ್ಟು ಅವರ ವಿಚಾರಗಳನ್ನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಇವತ್ತಿನ ದಿನವನ್ನು ನಿಮ್ಮೊಟ್ಟಿಗೆ ನಾನು ಎಲ್ಲ ರೀತಿಯಲ್ಲೂ ಕೂಡ ಅವರ ಬಗ್ಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. 15/5/1961 ಇಸ್ವಿಯಲ್ಲಿ ಜನಿಸಿರ್ತಕ್ಕಂಥವ್ರು, ಅದರಲ್ಲೂ ಕೂಡ ಕೃತಿಕಾ ನಕ್ಷತ್ರ, ಮೇಷಲಗ್ನ. ಈ ಒಂದು ಜಾತಕಾನುಸಾರದಲ್ಲಿ ಅವರ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಗ್ರಹಸ್ಥಿತಿಗಳು ಹೇಗಿದ್ದಾವೆ, ಹೇಗೆ ಅವರು ಮುಂದಿನ ಆದಿ ಹೇಗಿರುತ್ತೆ, ಸುಗಮವಾಗಿರುತ್ತಾ ದುರ್ಗಮವಾಗಿರುತ್ತಾ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನಕ್ಕೋಸ್ಕರವಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಏನಪ್ಪ ಅಂದರೆ, ಬಹಳ ಮುಖ್ಯವಾಗಿ ನಾವು ಅವರ ಜಾತಕವನ್ನು ಪರಿಶೀಲನೆ ಮಾಡಿದಾಗ ವಿಶೇಷವಾಗಿ ಮೇಷಲಗ್ನ ಆಗತಕ್ಕಂಥದ್ದು ಅವ್ರಿಗೆ, ಇನ್ನು ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿರ್ತಕ್ಕಂಥದ್ದು, ರಾಶಿಯಲ್ಲೇ ಚಂದ್ರ ರವಿ ಬುಧ ಸಂಯೋಜನೆ ಇರತಕ್ಕಂಥದ್ದು, ಬುಧ ವರ್ಗೋತ್ತಮನಾಗಿರ್ತಕ್ಕಂಥದ್ದು, ವಿಶೇಷವಾಗಿ ಚತುರ್ಥ ಭಾವದಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಕುಜನು ನೀಚನಾಗಿರ್ತಕ್ಕಂಥದ್ದು, ಷಷ್ಠ ಭಾವದಲ್ಲಿ ಮಾಂದಿ ಇದ್ದಾನೆ, ಪಂಚಮ ಭಾವಕ್ಕೆ ರಾಹು ಇರತಕ್ಕಂಥದ್ದು, ಇನ್ನು ದಶಮ ಭಾವದಲ್ಲಿ ನೀಚಗುರು ಮತ್ತು ಲಗ್ನಾಧಿಪತಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಚಂದ್ರನ ಸ್ಥಿತಿ ಇರತಕ್ಕಂಥದ್ದು, ಲಾಭಭಾವದಲ್ಲಿ ವಿಶೇಷವಾಗಿ ಕೇತು ಇರತಕ್ಕಂಥದ್ದು 11ನೇ ಭಾವದಲ್ಲಿ, ಇನ್ನು ವ್ಯಯಭಾವಕ್ಕೆ ಮುಖ್ಯವಾಗಿ ಉಚ್ಚ ಶುಕ್ರನ ಇರತಕ್ಕಂಥದ್ದು. ಸಹಜವಾಗಿ ಅವರ ಸ್ವಭಾವ ಸಾಕಷ್ಟು ಎಲ್ಲರಿಗೂ ಕೂಡ ಕರ್ನಾಟಕದ ಇಡೀ ಯಾವತ್ತು ಭಾರತದಲ್ಲಿ ಅವರ ಸ್ವಭಾವ ಏನು, ಅವರ ವ್ಯಕ್ತಿತ್ವ ಏನು, ಅವರ ಸ್ಟ್ರೆಂತ್ ಏನು, ಅವರ ಗುಣ ಏನು, ಅವರ ವಯೋಧರ್ಮ ಏನು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಹಾಗಾಗಿ ಮನುಷ್ಯನಿಗೆ ಸಹಜವಾಗಿ ಒಂದಷ್ಟು ಪ್ರಕ್ರಿಯೆಗಳಲ್ಲೂ ಸುದೀರ್ಘವಾಗಿರ್ತಕ್ಕಂಥ ಪರಿಶ್ರಮದೊಂದಿಗೆ ನಾನು ಸಹಜವಾಗಿ ಅವರು 2.5 ವರ್ಷಗಳ ಕೆಳಗಡೆ ಇವರ ಒಂದು ವಿಚಾರವಾಗಿ ನಾನು ಪತ್ರಿಕೆಯಲ್ಲಿ ಕೂಡ ಬರೆದಿರ್ತಕ್ಕಂಥದ್ದುಂಟು. ಹಾಗಾಗಿ ವಿಶೇಷವಾಗಿ ಏನಪ್ಪ ಅಂದರೆ, ಈ ಒಂದು ಸಂದರ್ಭದಲ್ಲಿ ಇವರು ಆ ಸ್ಥಾನದಲ್ಲಿ ಕೂತ್ಕೊಳ್ಳುವಂತಹ ವ್ಯಕ್ತಿಯಾಗಿ ಹೇಗೆ ಅದನ್ನು ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥ ವಿಚಾರನೆ. ಆದರೂ ಅವರಿಗೆ ಅತ್ಯಂತ ದುರ್ಗಮವಾಗಿರ್ತಕ್ಕಂಥ ಸ್ಥಿತಿ ಆ ಸ್ಥಾನದಲ್ಲಿ ಕೂತ ನಂತರದಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಅಂದರೆ ಒಂದು ಕುಂಭದಲ್ಲಿ, ಒಂದು ತಂಬಿಗೆಯಲ್ಲಿ ಶುದ್ಧವಾಗಿರ್ತಕ್ಕಂಥ ನೀರನ್ನು ಹಾಕಿ ಆ ನೀರಿಗೆ ಏನಾದರೂ ಸ್ವಲ್ಪ ಅರಿಶಿಣನೋ ಸ್ವಲ್ಪ ಏನಾದರೂ ಮಿಕ್ಸ್ ಮಾಡಿದಾಗ ಆ ನೀರು ಹೇಗೆ ಪರಿವರ್ತನೆ ಆಗುತ್ತೋ ಹಾಗೆ ಇವರೊಟ್ಟಿಗೆ ಇದ್ದಂಥ ಒಂದಷ್ಟು ಒಂದು ಒಡನಾಟದಲ್ಲಿದ್ದಂಥವರೇ ಇವರಿಗೆ ಸ್ವಲ್ಪ ಅನಾನುಕೂಲಗಳನ್ನು ಮಾಡುವಂತಹ ಒಂದು ಸಂದರ್ಭಗಳಿರ್ತಕ್ಕಂಥದ್ದಾಗಿರುತ್ತೆ. ಪ್ರಸ್ತುತ ಕಾಲಮಾನವನ್ನು ನೋಡಿದಾಗ ಶನಿದಶೆ ಚಂದ್ರಭುಕ್ತಿ ನಡೀತಾ ಇರತಕ್ಕಂಥದ್ದಾಗಿದೆ. ಹಾಗಾಗಿ ವಿಶೇಷವಾಗಿ ಯಾಕೆ ಇವರಿಗೆ ಇಷ್ಟೊಂದು ಸುಭದ್ರವಾಗಿರ್ತಕ್ಕಂಥ ಯೋಗ ಕೂಡಿ ಬಂದಿದೆ ಅಂದರೆ, ಅದೇನು ಸರ್ವೇ ಸಾಮಾನ್ಯವಾಗಿ ಕೂಡಿ ಬಂದಿರತಕ್ಕಂಥದ್ದಲ್ಲ. ಸಾಕಷ್ಟು ಪ್ರಯತ್ನ ಇದೆ. ಜೊತೆಗೆ ಅವರು ನಿರಂತರ
ಅವರೇ ಒಂದೊಮ್ಮೆ ಹೇಳ್ತಾ ಇರತಕ್ಕಂಥದ್ದು ಪೂಜಾ ಫಲ ಅಂತಕ್ಕಂಥದ್ದು, ಪ್ರಯತ್ನ ಫಲ ಅಂತಕ್ಕಂಥದ್ದು. ಸಾಕಷ್ಟು ಪ್ರಯತ್ನದಿಂದ, ಅದರಲ್ಲೂ ಕೂಡ ವಿಶೇಷವಾಗಿ ಶನಿದಶೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಯಾವೆಲ್ಲ ಅವ್ರಿಗೆ ಅವಮಾನಗಳಾಗಿದೆ, ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಅದೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರನೇ. ಸಹಜವಾಗಿ ಒಂದಷ್ಟು, ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಒಂದಷ್ಟು ಗುಣಗಳಲ್ಲಿ ಒಳ್ಳೆಯ ಗುಣಗಳಿದ್ದರೂ ಒಂದಷ್ಟು ದುರ್ಗುಣಗಳು ಇರ್ತಕ್ಕಂಥದ್ದು ಮನುಷ್ಯನ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಸಾಂದರ್ಭಿಕ ಸಂದರ್ಭಗಳು ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅವರ ವೈಯಕ್ತಿಕವನ್ನು ನಾನು ಯಾವುದೇ ಕಾರಣಕ್ಕೂ ನಾನು ಮಾತನಾಡದೆ, ಅವರು ಕೇವಲ ಮುಂದಿನ ರಾಜಕೀಯ ಜೀವನ ಹೇಗಿರುತ್ತೆ, ರಾಜಕೀಯ ಜೀವನದಲ್ಲಿ ಹೇಗೆ ಅವರು ಸಕ್ಸಸ್ ಆಗ್ತಾರೆ, ಎಷ್ಟು ವರ್ಷಗಳ ಕಾಲ ಈ ಒಂದು ಕರ್ನಾಟಕದ ಚುಕ್ಕಾಣಿಯನ್ನು ಹಿಡಿಯುವಂತಹ ಒಂದು ವ್ಯವಸ್ಥೆ ಅವ್ರಿಗೆ ಸಿಗುತ್ತೆ, ಆ ಯೋಗ ಅವ್ರಿಗಿದೆಯಾ, ಆ ಯೋಗದಲ್ಲಿ ಅವರು ಎಷ್ಟು ದಿವಸ ಆ ಯೋಗವನ್ನು ಅನುಭವಿಸ್ತಾರೆ ಅಂತಕ್ಕಂಥದ್ದನ್ನು ಮಾತ್ರ ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಬಹಳ ಮುಖ್ಯವಾಗಿ ಇವರ ಗ್ರಹಗಳನ್ನು ನೋಡಿದಾಗ ಇವರ ಗ್ರಹಗಳು ಕೂಡ ಮುಖ್ಯವಾಗಿ ರವಿ ಸ್ವನಕ್ಷತ್ರದಲ್ಲಿರ್ತಕ್ಕಂಥದ್ದು, ಚಂದ್ರ ಮಿತ್ರನ ನಕ್ಷತ್ರವಾಗಿರ್ತಕ್ಕಂಥ ಕೃತಿಕಾ ನಕ್ಷತ್ರದಲ್ಲಿದ್ದಾನೆ. ಆದರೆ ಕುಜನ ಮಾತ್ರ ನೀಚನಾಗಿ ಸ್ವಲ್ಪ ಶನಿಯ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದಾಗಿರುತ್ತೆ. ಬುಧನು ಚಂದ್ರನ ನಕ್ಷತ್ರದಲ್ಲಿರ್ತಕ್ಕಂಥದ್ದು ತಂದೆಯ ನಕ್ಷತ್ರದಲ್ಲಿ, ಇನ್ನು ಗುರು ಕೂಡ ಚಂದ್ರನ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಶುಭಪ್ರದ. ಆದರೆ ಶನಿ ಮಾತ್ರ ಉತ್ತರಾಷಾಢ ನಕ್ಷತ್ರದಲ್ಲಿದ್ದಾನೆ. ಇದು ಷಷ್ಠಾಂಶ ಷೋಡಶ ವರ್ಗಕ್ಕೆ ನಾವು ತಗೊಂಡು ಹೋದಾಗ ಅವರ ಸಪ್ತಮ ಭಾವಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನು ಕಳತ್ರ ಭಾವ, ಪಾಲುದಾರಿಕೆ ಭಾವ ಅಂತಕ್ಕಂಥದ್ದು ನಾವೇನು ಕರೀತೀವೋ ಅಲ್ಲಿ ಸ್ವಲ್ಪ ಇವ್ರಿಗೆ, ಯಾಕಂದರೆ ಅಷ್ಟು ಒಂದು ಸಮಂಜಸವಾಗಿರ್ತಕ್ಕಂಥ ಅಂದರೆ ಒಂದು ಸುಖಕರವಾಗಿರ್ತಕ್ಕಂಥ ಪ್ರಯಾಣ ಇರಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಇವರು ಅನಾನುಕೂಲಗಳೇ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಏನಂದರೆ ಇವರಿಗೆ ಸ್ವಲ್ಪ ವ್ಯಕ್ತಿತ್ವದಲ್ಲಿ ಅವ್ರು ನೋಡಲಿಕ್ಕೆ ಸ್ವಲ್ಪ ಗಡಸಾಗಿದ್ದರು, ಮಾತನಾಡ್ತಕ್ಕಂಥ ಮಾತು ಸ್ವಲ್ಪ ಗಡಸಾಗಿದ್ದರು ಕೂಡ ಅಂತರಾಳದಲ್ಲಿ ಅತ್ಯಂತ ಮಾತೃ ಹೃದಯವನ್ನು ಹೊಂದಿರತಕ್ಕಂಥವ್ರು ಅಂತೇಳಿ ನಾನು ಬಲ್ಲವನಾಗಿ ತಿಳಿಸಬಲ್ಲೆ. ಆದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕಾಣ್ತಕ್ಕಂಥವ್ರು ಆಗ್ತಾರೆ. ಅದನ್ನು ಯಾಕೆಂದರೆ ದೇವರು ಒಂದು ಅಲಂಕಾರದಲ್ಲಿ ಒಬ್ರಿಗೆ ಒಂದು ರೀತಿಯಲ್ಲಿ ಕಾಣಿದ್ರೆ ಇನ್ನೊಂದು ರೀತಿಯಲ್ಲಿ ಇನ್ನೊಬ್ಬರಿಗೆ ಅಲಂಕಾರದಲ್ಲಿ ಇನ್ನೊಂದು ರೀತಿಯಲ್ಲಿ ಕಾಣ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನಾನು ಅವರ ಭಾಗ್ಯಕಾರಕನಾಗಿರ್ತಕ್ಕಂಥವನು, ಸುಖಕಾರಕನಾಗಿರ್ತಕ್ಕಂಥವನು, ಯೋಗಕಾರಕನಾಗಿರ್ತಕ್ಕಂಥ ಗ್ರಹಗಳ ಅವಲಂಬನೆಯಿಂದ ನಾನು ಹೇಳ್ತಾ ಇರತಕ್ಕಂಥದ್ದು. ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಖಂಡಿತ ಅವ್ರಿಗೆ ಒತ್ತಡ ಇರತಕ್ಕಂಥದ್ದು ಖಂಡಿತ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ಆರೋಗ್ಯದ ಸಮಸ್ಯೆ ಕೂಡ 2027 ಫೆಬ್ರವರಿ ನಂತರದಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕೂಡ ಅವ್ರಿಗೆ ಬರಬಹುದಾಗಿರ್ತಕ್ಕಂಥ ಒಂದು ಸೂಚನೆಗಳಿರ್ತಕ್ಕಂಥದ್ದಾಗಿರುತ್ತೆ. ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಅವರು ನಿರ್ಧಾರಗಳು ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಖಂಡಿತ ಅದರಿಂದ ಅವರಿಗೆ ಸಮಸ್ಯೆ ಆಗ್ತಕ್ಕಂಥ ಎಲ್ಲ ಒಂದು ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ಯಾಕಂದರೆ ಶತ್ರುಗಳೇ ಜಾಸ್ತಿ ತುಂಬಿರತಕ್ಕಂಥ ವ್ಯಕ್ತಿ. ನಾವು ಏನಂದರೆ ಮುಖ್ಯವಾಗಿ ನಾವು ಅವರನ್ನು ಗಮನಿಸುವ ರೀತಿ ಏನಪ್ಪ ಅಂದರೆ ಹಿಂದೆ ಮುಂದೆ ಜೊತೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಶತ್ರುತ್ವವನ್ನೇ ಬೆಳೆಸಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರೆ ಇವರೊಟ್ಟಿಗೆ ಸೇರ್ತಕ್ಕಂಥವ್ರಾಗಿರ್ತಾರೆ. ಸಾಕಷ್ಟು ಜಾಗ್ರತೆಯಿಂದ ಇವರು ಮುನ್ನಡಿಬೇಕಾಗಿರ್ತಕ್ಕಂಥದ್ದು ಇವರಿಗೆ ಒಂದು ಅರಿವು. ಎರಡನೇದಾಗಿ ಏನಪ್ಪ ಅಂದರೆ ಸ್ವಲ್ಪ ಒಳಜಗಳಗಳು ಕೂಡ ಜಾಸ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಕಾರಣ ಏನಪ್ಪ ಅಂದರೆ ಸ್ವಲ್ಪ ಇವರಿಗೆ ಮಂಡಿ ಸಂಬಂಧಿತವಾದ ತೊಂದರೆ, ಶ್ವಾಸ ಸಂಬಂಧಿತವಾದ ತೊಂದರೆ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಒತ್ತಡದಿಂದ ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಏಕಪಕ್ಷೀಯವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಯಾವ ಹಂತಕ್ಕೂ ಬೇಕಾದರೂ ಕೂಡ ಈ ಒಂದು ಸಮಸ್ಯೆ ತಲೆದೂರುವಂತಹ ಒಂದು ಸಂದರ್ಭ ಇರೋದರಿಂದ ಸಾಕಷ್ಟು ಜಾಗ್ರತೆ ವಹಿಸಬೇಕು. ಬಹಳ ಮುಖ್ಯವಾಗಿ ಇವರಿಗೆ ಭದ್ರ ಅಂಶಯೋಗ ಇದೆ. ಹಾಗಾಗಿ ಆ ಅಂಶಯೋಗದಲ್ಲಿ ಎಷ್ಟೇ ಕಡು ಕಷ್ಟಾದಿಗಳು, ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಮೆಟ್ಟಿ ನಿಲ್ಲುವಂತಹ ಒಂದು ಶಕ್ತಿ ಮತ್ತು ಧೀಮಂತತೆ ಅವರಲ್ಲಿ ಇರ್ತಕ್ಕಂಥದ್ದಿದೆ. ಹಾಗಾಗಿ ಅವರ ಮುಂದಿನ ಜೀವನ ಈ ಒಂದು ಕರ್ನಾಟಕಕ್ಕೆ ಸುಭದ್ರವಾಗಿ ಇರಲಿ ಮತ್ತು ಈ ಕರ್ನಾಟಕ ಅವರ ಒಂದು ಅವಧಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಕೂಡ ನಿಮ್ಮೆಲ್ಲರೊಟ್ಟಿಗೆ ಬಯಸುವವನಾಗಿ, ವಿಶೇಷವಾಗಿ ಅವರ ಕಾಲಮಾನಕ್ಕೆ ನಾವು ಅನುಸಾರವಾಗಿ ನೋಡಿದಾಗ 2026 ಫೆಬ್ರವರಿಯಿಂದ ಇವರಿಗೆ ಈ ಒಂದು ಹೆಚ್ಚಿನ ರೀತಿಯಲ್ಲಿ ಇವರಿಗೆ ಈ ಒಂದು ಅವಕಾಶಗಳು ಇರ್ತಕ್ಕಂಥದ್ದಿತ್ತು. ಅದು ಇಲ್ಲಿ ತನಕ ತಳ್ಕೊಂಡು ಬಂದಿದೆ. ಆದರೂ ಕೂಡ 2027 ಫೆಬ್ರವರಿ ತನಕ ಈ ಯೋಗ ಸುಭದ್ರವಾಗಿರ್ತಕ್ಕಂಥದ್ದು ನಾನು ಅಂದೇ ತಿಳಿಸಿದ್ದೇನೆ. 2027 ನಂತರದಲ್ಲಿ ಇವ್ರಿಗೇನಾದರೂ ಅವಕಾಶ ಬರೋದಾದರೆ ಅದು ಖಂಡಿತ ಸುಳ್ಳು. 2027 ಮುಂಚೆ ಇವರು ಚೀಫ್ ಮಿನಿಸ್ಟರ್ ಆದರೆ ಖಂಡಿತ ಇವರಿಗೆ ಸನ್ಮಂಗಲವಾಗುತ್ತೆ ಅಂತೇಳಿ ನಾನು ಒಂದು 8 ತಿಂಗಳು ಮುಂಚೆನೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮತ್ತು ನನ್ನ ಚಾನಲಲ್ಲೂ ಕೂಡ ನಾನು ಇದನ್ನು ತಿಳಿಸಿದ್ದೇನೆ. ಇವತ್ತಿನ ಕಾಲಮಾನವನ್ನು ನೋಡಿದಾಗ ಸ್ವಲ್ಪ ದುರ್ಗಮ ಸ್ಥಿತಿ ಇದ್ದರೂ ಕೂಡ ಬಹಳ ಮುಖ್ಯವಾಗಿ ಇವರ ಜಾತಕದಲ್ಲಿ ದಶಮಾಧಿಪತಿಯಾಗಿ ಶನಿ ಕೂತ್ಕೊಂಡಿರೋದ್ರಿಂದ ಜೊತೆಯಲ್ಲಿ ಗುರು ಇದ್ದಾನೆ. ನೀಚ ಗುರು ಆದರೂ ಕೂಡ ಏನಪ್ಪ ಅಂದರೆ ಸ್ವಲ್ಪ ಮಾರ್ಗದರ್ಶಕರನ್ನು, ಏಕೆಂದರೆ ವಿಶೇಷವಾಗಿ ಸ್ವಲ್ಪ ಸಂದರ್ಭಗಳಲ್ಲಿ ಒಂದು ನಿಯಮಿತವಾಗಿರತಕ್ಕಂಥ ಸಂದರ್ಭಗಳಲ್ಲಿ ಸ್ವಲ್ಪ ದುಡುಕು ನಿರ್ಧಾರಗಳು ಇವರಿಗೆ ಅನಾನುಕೂಲತೆಯನ್ನು ಒದ್ದುವಂತಹ ಒಂದು ಸಮಸ್ಯೆ ಇರತಕ್ಕಂಥದ್ದಾಗಿರುತ್ತೆ. ಇನ್ನು ಶುಕ್ರ 12ನೇ ಮನೆಯಲ್ಲಿ ಇರತಕ್ಕಂಥದ್ದು, ಅದರಲ್ಲೂ ಕೂಡ ವಿಶೇಷವಾಗಿ ಇವರ ಲಗ್ನಕ್ಕೆ
ದ್ವಿತೀಯಾಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ಶುಕ್ರನು ಬಹಳ ಮುಖ್ಯವಾಗಿ ಉತ್ತಮ ಸ್ಥಾನದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಶನಿವತ್ತು ಶುಕ್ರನ ಪರಿವರ್ತನೆ ಯೋಗ ಇರೋದರಿಂದ ಖಂಡಿತ ಇವರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಅಥವಾ ಆಡಳಿತ ಅವಧಿಯಲ್ಲಿ ಖಂಡಿತ ಕರ್ನಾಟಕಕ್ಕೆ ಅತ್ಯಂತ ಇವರು, ಯಾಕಂದರೆ ಒಂದು ಸುದೀರ್ಘವಾಗಿ ಹೇಗೆ ನಮ್ಮ ಇಂದಿನ ಮುಖ್ಯಮಂತ್ರಿಗಳು ಯಾವೆಲ್ಲ ಬುನಾದಿಯನ್ನು ಹಾಕಿಕೊಟ್ರು, ಶ್ರೀಯುತ ಬಂಗಾರಪ್ಪನವರು ಇರ್ಬೋದು, ನಿಜಲಿಂಗಪ್ಪನವರು ಇರ್ಬೋದು, ದೇವರಾಜ ಅರಸರು ಇರ್ಬೋದು, ಹೀಗೆ ರಾಮಕೃಷ್ಣ ಹೆಗಡೆಯವರು ಇರ್ಬೋದು, ಈ ರೀತಿಯಾಗಿ ಒಂದು ಸುಭದ್ರವಾದ ಒಂದು ಸುದೀರ್ಘವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವರು ಖಂಡಿತ ಇವರ ಅವಧಿಯಲ್ಲಿ ಒಂದು ಕರ್ನಾಟಕ ರಾಜ್ಯಕ್ಕೆ ಬಿಡ್ತಾರೆ ಅಂತಕ್ಕಂಥದ್ದು ಘಂಟಾಘೋಷವಾಗಿ ಹೇಳಬಲ್ಲೆ ನಾನು. ಇನ್ನು ಇವರ ಆಡಳಿತ ಅವಧಿಯಲ್ಲಿ ಬಹಳ ಮಾತ್ರ ಸ್ವಲ್ಪ ಏನಂದರೆ ಒಂದು ಒಳಜಗಳಗಳೇ ಹೆಚ್ಚಾಗಿರ್ತಕ್ಕಂಥದ್ದಾಗಿರುತ್ತೆ. ಅದನ್ನು ಇವರು ಹೇಗೆ ಸರಿದೂಗಿಸ್ಕೊಳ್ತಾರೋ ಅದು ರಾಜಕೀಯದಲ್ಲಿ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದರೂ ಇವರ ರಾಜಕೀಯದ ಪಯಣ ಏನಿದೆಯೋ ಇಲ್ಲಿವರೆಗೂ ಇದ್ದಂತಹ ಒಂದು ವಾತಾವರಣವೇ ಬೇರೆ, ಮುಂದೆ ಇರುವಂತಹ ವಾತಾವರಣವೇ ಬೇರೆ. ಹಾಗಾಗಿ ಈ ಒಳಜಗಳಗಳಲ್ಲಿ ಎಷ್ಟು ಅವರು ಸುಭದ್ರವಾಗಿ ಸದೃಢತೆಯಿಂದ ರಾಜ್ಯಭಾರವನ್ನು ಮಾಡುವಂಥ ವ್ಯವಸ್ಥೆಯನ್ನು ಅವರು ಅದನ್ನು, ಯಾಕೆಂದರೆ ಅದರಲ್ಲಿ ಅವರು ಚಾಣಕ್ಯತೆ ಇರತಕ್ಕಂಥ ಒಂದು ಮನಸ್ಥಿತಿ ಇದ್ದಂಥವ್ರು, ಅವ್ರಿಗೆ ಯಾವುದನ್ನು ಹೇಗೆ ಸರಿದೂಗಿಸಬೇಕು ಅಂತಕ್ಕಂಥ ಒಂದು ಉತ್ತಮ ಒಂದು ಮನಸ್ಥಿತಿ ಇರತಕ್ಕಂಥವ್ರು. ಹಾಗಾಗಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಮುಂದಿನ ಒಂದು ದಿನಮಾನಗಳಲ್ಲಿ ಈ ಒಂದು ರಾಜ್ಯವನ್ನು ಸುದೀರ್ಘವಾಗಿ ಸುಭದ್ರವಾಗಿ ಸಮೃದ್ಧದಾಯಕವಾಗಿ ಎಲ್ಲ ವರ್ಗದವರಿಗೂ ಕೂಡ ನ್ಯಾಯ ಒದಗಿಸುವ ಹಾಗೆ ಒಂದು ಕೆಲಸ ಕಾರ್ಯವನ್ನು ನೆರವೇರಿಸಲಿ ಅಂತೇಳಿ ಈ ಮುಖಾಂತರ ನನ್ನ ಆರಾಧ್ಯ ಮಾತೆಯಾದಂಥ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಅವರೆಲ್ಲರ ಅನುಯಾಯಿಗಳಿಗೂ ವಿಶೇಷವಾಗಿ ಅವರಿಗೆ ಅವರ ಕುಟುಂಬದವರಿಗೆ ಭಗವಂತ ಆಯುರಾರೋಗ್ಯವನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸಿ, ವಿಶೇಷವಾಗಿ ಈ ವಿಚಾರದಲ್ಲಿ ಯಾವುದೇ ನನ್ನ ವೈಯಕ್ತಿಕ ವಿಚಾರವಿಲ್ಲದಿದ್ದರೂ ಕೂಡ ವಿಶೇಷವಾಗಿ ಸಂದರ್ಭಕ್ಕನುಸಾರವಾಗಿ ಅವರ ರಾಜಕೀಯದ ಸ್ಥಿತಿಮಾನಗಳನ್ನು ಹೇಳುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಲೋಕ ಸಮಸ್ತ ಸುಖಿನೋ ಭವಂತು.